ರಾಯಲ್ ಮೆಜೆಸ್ಟಿಕಲ್ಲಿ ಮೇನ್ ಆಫೀಸ್ ಇರೋದು. ಇಲ್ಲಿಗೆ ನಾನು ಬಂದಿದ್ದೀನಿ. ಇಲ್ಲಿ ನಾನು ಸ್ಟೋಲ್ ನೋಡೋಣ ಅಂತ ಬಂದೆ, ಆದರೆ ಎಷ್ಟು ಡಿಫ್ರೆಂಟ್ ಆಗಿರುವಂತಹ ಸ್ಟೋಲ್ಗಳಿದ್ದಾವೆ. ನಾವು ಜರ್ನಲಿಸ್ಟ್ ಯಾವಾಗಲೂ ಅಲ್ಲಿ ಇಲ್ಲಿ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನಮ್ಮ ಲುಕ್ನ ಚೇಂಜ್ ಮಾಡಬೇಕಾಗಿರ್ತದೆ, ಅದರಿಂದ ಸ್ಟೋಲ್ ಬೇಕಾಗುತ್ತೆ ಅಂತ ಹೇಳಿ ಬಂದೆ ನೋಡೋಣ ಅಂತ ಹೇಳಿ. ಆದರೆ ನನ್ನ ನಿರೀಕ್ಷೆಗೂ ಮೀರಿ ಇಲ್ಲಿ ಸ್ಟೋಲ್ಗಳು ಇದ್ದಾವೆ. ಕ್ವಾಲಿಟಿ ಇರ್ಬೋದು, ಪ್ರಿಂಟ್ ಇರ್ಬೋದು, ನೋಡಿದ ತಕ್ಷಣ ಯಾರು ತೆಗೆದುಕೊಳ್ಳದೆ ಹೋಗಬೇಕು ಅನ್ನೋ ಮನಸ್ಸೇ ಬರಲ್ಲ, ಅಷ್ಟು ಚೆನ್ನಾಗಿರೋ ಸ್ಟೋಲ್ಗಳಿವೆ. ಅದರಿಂದ ನಮ್ಮ ವೀಕ್ಷಕರು ಸಹ ನೋಡಲಿ, ಅವರು ಎಷ್ಟು ಚೆನ್ನಾಗಿರೋದನ್ನು ಪರ್ಚೇಸ್ ಮಾಡಲಿ. ಬರೀ ನಾನು ಮಾತ್ರ ತಗೊಂಡ್ರೆ ಸಾಲದು ಅಂತ ಹೇಳಿ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕಲರ್ಗಳನ್ನು ನೋಡಿ, ಎಲ್ಲ ಲೈಟ್ ಕಲರ್ಸ್ ಇರ್ಬೋದು, ಡಾರ್ಕ್ ಕಲರ್ಸ್ ಇರ್ಬೋದು. ಇದರಲ್ಲಿ ಹೊಯ್ಸಳ ಪ್ರಿಂಟ್ ಅಂತ, ಈ ಶಾಂತಲ ಅಂದರೆ ಶಾಂತಲೆ ಇದ್ದಾಳೆ, ಅಲ್ಲಿ ಹೊಯ್ಸಳರ ಕಲೆಗೆ ಯಾವಾಗಲೂ ಮಹತ್ವ ಇದ್ದೇ ಇರ್ತದೆ. ಶಾಂತಲ ಈ ಸಿಲ್ಕ್ ಅಂಗಡಿಯಲ್ಲಿ ಈ ಶಾಂತಲಾ ಪ್ರಿಂಟ್ಸ್ ಇರುವಂತಹ ಸ್ಟೋಲ್ಗಳು ಮತ್ತು ಸ್ಕಾರ್ಫ್ಗಳು ಸಹ ಇದ್ದಾವೆ. ಇದು ಎವರ್ ಗ್ರೀನ್. ಇದು ನಮ್ಮ ದೇಶಕ್ಕೆ ಹೊಯ್ಸಳರು ಕೊಟ್ಟಿರುವಂತಹ ಕೊಡುಗೆ. ನಾವು ಈಗಾಗಲೇ ಅದು 10ನೇ ಶತಮಾನದಲ್ಲಿದ್ದಂಥ ಶಾಂತಲಾ ಏನು ನಿರ್ಮಿಸಿದ್ರಲ್ಲ ಬೇಲೂರು ಹಳೆಬೀಡಲ್ಲಿ ಅಂತ ಒಂದು ಕಲೆ, ಇವತ್ತಿಗೂ ಈ ಕಲೆಯನ್ನು ಈ ಬಟ್ಟೆಗಳ ಮೇಲೆ ಪ್ರಿಂಟ್ ಹಾಕ್ತಾ ಅದನ್ನು ಚಿರಸ್ಥಾಯಿಯಾಗಿಸೋ ಪ್ರಯತ್ನ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ವಿಜಯ್ ಭಾಸ್ಕರ್ ಅಂತ. ವಿಜಯ್ ಭಾಸ್ಕರ್ ಅವರೇ, ಏನು ವಿಶೇಷವಾಗಿ ನೀವು ಇಲ್ಲಿ ಟ್ರೆಡಿಷನಲ್ ಪ್ರಿಂಟ್ಸ್ ಏನೇ ಅಂದ್ರೆ ಕರ್ನಾಟಕದ ಸ್ಕಲ್ಪ್ಚರ್ಸ್ ಎಲ್ಲಾನು ಈ ಪ್ರಿಂಟ್ಗಳಲ್ಲಿ ತೋರಿಸ್ತೀವಿ. ಸೊ ಅದನ್ನ ಮಾಡರ್ನ್ ಆರ್ಟ್ಗಾಗಿ ದುಪ್ಪಟ್ಟ ಮತ್ತೆ ಸ್ಟೋಲ್ಸ್ ಎಲ್ಲ ಮಾಡ್ತಾರೆ. ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಈ ಥರದ್ದೆಲ್ಲ ಪ್ರಿಂಟ್ ಸಿಗಲ್ಲ. ನಾವು ಅದನ್ನ ಟ್ರೆಡಿಷನಲ್ ಆಗಿ ಬಹಳ ವರ್ಷದಿಂದ ಇದನ್ನ ನಡೆಸ್ಕೊಂಡ್ಬರ್ತಾರೆ. ತುಂಬಾ ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಇದೆ. ಅದು ಬಂದಂಗೆ ಖಾಲಿ ಆಗ್ತದೆ. ಟೂರಿಸ್ಟ್ ಎಲ್ಲ ಬರೋರು ಇದನ್ನ ತಗೊಂಡು ಹೋಗ್ತಾರೆ. ನಿಮ್ಮ ಅಂಗಡಿಗೆ ಬಂದೇ ಬರ್ತಾರೆ. ನಮ್ಮ ಫ್ಯಾಕ್ಟ್ರಿನಲ್ಲೇ ಪ್ರಿಂಟ್ ಆಗೋದು. ಬಟ್ಟೆ ಪ್ರಿಂಟ್ ಎಲ್ಲ ನಮ್ಮ ಫ್ಯಾಕ್ಟ್ರಿನಲ್ಲೇ. ನೀವು ಕ್ವಾಲಿಟಿಗೆ ಯಾವಾಗಲೂ ಮಹತ್ವ ಇದೆ. ಹೌದು, ಕೇಳಿದ್ರಲ್ಲ. ಅಂದ್ರೆ ಟೂರಿಸ್ಟ್ ಸಹ ಬರ್ತಾರೆ. ಬೆಂಗಳೂರಿಗೆ ಬಂದ ಟೂರಿಸ್ಟ್ಗಳು ಈಗ ನಮ್ಮ ಕರ್ನಾಟಕದ ಕಾವೇರಿ ಎಂಪೋರಿಯಂ ಹೇಗೆ ಹೋಗ್ತಾರೋ ಅದೇ ರೀತಿ ಶಾಂತಲಾ ಸಿಲ್ಕ್ ಹೌಸ್ಗೆ ಅವರು ಭೇಟಿ ಕೊಡದೆ ಹೋಗೋದೇ ಇಲ್ಲ. ಇಡೀ ಶಾಂತಲಾ ಸಿಲ್ಕ್ ಹೌಸ್ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ರಿಚ್ ಮಾಡಿದ್ದ ಒಂದು ಕ್ರೆಡಿಟ್ ಸಹ ಇವ್ರಿಗೆ ಸೇರುತ್ತೆ. ಅವರ ಒಂದು ಈ ಹೌಸಲ್ಲಿ ಯಾವತ್ತು ಸಿನಿಮಾ ನಿರ್ಮಾಪಕರು ಒಂದು ಸೀನ್ ಬೇಕು ಅಂದಾಗ ಅವ್ರು ಇಲ್ಲ ಅಂದೇ ಇಲ್ಲ. ಅಂತಹ ಒಂದು ಕಲೆಗೆ ಪ್ರೋತ್ಸಾಹ ಕೊಟ್ಟಂತ ಒಂದು ಶಾಂತಲಾ ಸಿಲ್ಕ್ ಹೌಸ್ ಅವರ ಉದ್ಯಮಿದಾರರು ಅವ್ರು ಇರ್ಬೋದು, ಹಿಂದಿನವ್ರು ಇರ್ಬೋದು, ಈಗಿನವರು ಇರ್ಬೋದು. ಹೇಗೆ ಸರ್ ಈ ರೀತಿ ಒಂದು ರೀತಿ ಜನರನ್ನ ನಮ್ಮ ಟ್ರೆಡಿಷನ್ ತಲುಪಿಸ್ಬೇಕು ಈಗ ಕಲೆಗಳ ಶಾಂತಲಾನ ಹೆಸರು ಬೇಲೂರು ಹಳೆಬೀಡಿಯಿಂದ ಬಂದಿದೆ, ಹೊಯ್ಸಳ ಇದರಿಂದ ಬಂದಿದೆ. ಸೊ ಕರ್ನಾಟಕದ ಪರಂಪರೆ ಅಂದ್ರೆ ಈ ತರ ಆರ್ಟ್ ಎಲ್ಲ ಇರೋದ್ರಿಂದ ಸೊ ವಿ ಸ್ಟಿಲ್ ಕ್ಯಾರಿ ಆನ್ ದ ಸೇಮ್ ಟೈಪ್ ಆಫ್ ಲೆಗಸಿ ಅಂಡ್ ವಿತ್ ಸ್ಟೈಲ್ ಕ್ವಾಲಿಟಿ ನೆವರ್ ಗೋಸ್ ಔಟ್ ಆಫ್ ಫ್ಯಾಷನ್ ಅಂದಂಗೆ. ಸೊ ವಿ ಗಿವ್ ಯು ಕ್ವಾಲಿಟಿ ಆಲ್ಸೋ. ಅಂದ್ರೆ ಎವರ್ ಗ್ರೀನ್ ಕ್ವಾಲಿಟಿ. ನೀವು ವಿದೇಶಕ್ಕೆ ಹೋದ್ರೂ ಇದನ್ನ ಎಲ್ಲಿ ತಂದ್ರಿ ಅಂತ ಕೇಳಬೇಕು. ಅದೇ ಅಂದ್ರೆ ಈಗ ವಿದೇಶಿಯರು ಟೈಮ್ ಅಂತ ಇರುತ್ತಾ, ಯಾವ ಟೈಮ್ಗೆ ಇದು ಇಯರ್ ರೌಂಡ್ ಅದೇ ಕಮ್ ಅಂಡ್ ಪಿಕಪ್ ಸೆವೆನಿಯರ್ಸ್ ತರ. ನಾವೆಲ್ಲ ಬೇರೆ ಊರಿಗೆ ಹೋದ್ರೆ, ಈಗ ಆಗ್ರಾಗ್ ಹೋದ್ರೆ ಒಂದು ಸಣ್ಣ ತಾಜ್ ಮಹಲ್ ತರಲ್ಲ, ಅದೇ ರೀತಿ ಬೆಂಗಳೂರಿಗೆ ಬಂದ್ರೆ ಸಿಲ್ಕಿಂದ ಏನಾನ ಒಂದು ತಗೊಂಡು ಹೋಗ್ಬೇಕಾದ್ರೆ ಈ ತರ ಸ್ಟೋವ್ಸ್ ಸ್ಕಾರ್ಫ್ ತಗೊಂಡು ಹೋಗ್ತಾರೆ. ಸಿಲ್ಕಲ್ಲೂ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಣ್ಣ ವಸ್ತುವು ಸಹ ಆ ಇಡೀ ಪರಂಪರೆಯನ್ನು ಹೇಳುತ್ತೆ, ಆ ಊರಿನ ಹಿಸ್ಟ್ರಿ ಹೇಳುತ್ತೆ, ಅಲ್ಲಿನ ಲೆಗಸಿಯನ್ನು ಹೇಳುತ್ತೆ. ಈ ಎಲ್ಲವೂ ಸಹ ನಮಗೆ ಮನಸ್ಸಿನಲ್ಲಿ ಮುದವನ್ನು ಕೊಡುತ್ತೆ. ಆ ಸಂತೋಷ ನಮಗೆ ಮತ್ತಷ್ಟು ಹೆಚ್ಚಿನ ಉತ್ಸಾಹದಿಂದ ಕೆಲಸ ಮಾಡೋಕ್ಕೆ ಪ್ರೇರೇಪಿಸುತ್ತೆ. ಆದ್ರಿಂದನೇ ಬಟ್ಟೆ ತೆಗೆದುಕೊಳ್ಳೋದಂದ್ರೆ ಬರೀ ಬಟ್ಟೆ ತೆಗೆದುಕೊಳ್ಳೋದಲ್ಲ, ಅದ್ರ ಹಿಂದೆ ನೂರಾರು ಕಾರಣಗಳಿರ್ತವೆ. ನಮ್ಮನ್ನು ನಾವು ಚೆನ್ನಾಗಿ ಕಾಣಿಸ್ಕೊಳ್ಳೋದು ತಪ್ಪಲ್ಲ. ಚೆನ್ನಾಗಿ ಕಾಣಿಸ್ಕೊಂಡಾಗ ನಾವು ಹುರುಪಿನಿಂದ ಮತ್ತಷ್ಟು ಮಗದಷ್ಟು ಕೆಲಸ ಮಾಡ್ತಾನೆ ಇರ್ತೀವಿ. ಕೆಲಸ ಮಾಡೋದು ಖಂಡಿತ ಪನಿಷ್ ಆಗಲ್ಲ ಆ ಸಂದರ್ಭದಲ್ಲಿ. ಎಕ್ಸ್ಕ್ಲೂಸಿವ್ ಪ್ರಿಂಟ್ ಮೇಡ್ ಫಾರ್ ದಿ ಯುರೋಪಿಯನ್ ಮಾರ್ಕೆಟ್. ಎಸ್ ಕ್ವೆಶ್ಚನ್ ಮೇಡಮ್. ಸರ್, ಇದು ಯುರೋಪಿಯನ್ ಮಾರ್ಕೆಟ್ಗೆ ತುಂಬಾ ಫ್ರಾನ್ಸು ಮತ್ತು ಜರ್ಮನಿಗೆ ಈ ಕಲರ್ಫುಲ್ ಮಲ್ಟಿ ಕಲರು ಇದೆಲ್ಲನೂ ಅವರು ಭಾಳ ಇಷ್ಟಪಡ್ತಾರೆ. ಬಿಕಾಸ್ ಆಫ್ ದೇರ್ ಬ್ಲಾಂಡ್ ಕಲರ್, ಹೇರ್ ಕಲರ್ಗೆ ಇದು ಮ್ಯಾಚ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಮಾಡ್ತಾರೆ. ನಾವು ಈಗ ಏನಾಗುತ್ತೆ ಅಂದರೆ ಇಂಡಿಯಾನಲ್ಲೂ ಲಾಟ್ ಆಫ್ ಪೀಪಲ್ ವೇರ್ ವೆಸ್ಟರ್ನ್ ಕ್ಲೋತ್. ಆ ವೆಸ್ಟರ್ನ್ ಕ್ಲೋತ್ಸ್ಗೆ ಈಗೆಲ್ಲ ಮ್ಯಾಚ್ ಆಗುತ್ತೆ. ಸೊ ದೇ ಆರ್ ಬೈಂಗ್ ದೀಸ್ ಸ್ಕಾರ್ಫ್ಸ್ ಅಂಡ್ ಕ್ಲೋತ್ಸ್. ಅಂದ್ರೆ ಇದರಲ್ಲಿ ಪ್ರಯೋಗ ಮಾಡ್ತಾನೆ ಇರ್ತೀರಾ? ಕಲರು, ಮಾಡರ್ನ್ ಆರ್ಟು ಇದೆಲ್ಲನೂ ಚೇಂಜ್ ಮಾಡ್ತಾನೆ ಇರ್ತೀವಿ. ಬಿಕಾಸ್ ಇಟ್ಸ್ ಡನ್ ಇನ್ ಅವರ್ ಓನ್ ಫ್ಯಾಕ್ಟ್ರಿ. ವಿ ಡೂ ಆಲ್ ದ ಪ್ರಿಂಟಿಂಗ್ ಎವ್ರಿಥಿಂಗ್. ಸೊ ದಟ್ ಈಸ್ ದಿ ಮೇನ್ ಥಿಂಗ್. ಬಹಳ ಒಂದು 40 ವರ್ಷ ಆಯ್ತಾ ಇತ್ತು? 56 ವರ್ಷ. 56 ವರ್ಷದಿಂದ ಈ ಪರಂಪರೆಯನ್ನು ಕಾಪಾಡ್ಕೊಂಡು ಬರೋದು ಸಹ ಒಂದು ದೊಡ್ಡ ಜವಾಬ್ದಾರಿ ಅಲ್ವಾ?
ಆ ಜವಾಬ್ದಾರಿಗೆ ನಿರಂತರವಾಗಿ ನೀವು ಇದು ನಡೀತಾನೆ ಇರುತ್ತೆ ಪ್ರಯೋಗಶೀಲತೆ. ಆಮೇಲೆ ಚೆಸ್ಟ್ ಎಲ್ಲ ಕವರ್ ಆಗುತ್ತೆ. ಸ್ಯಾರಿಗೂ ಯೂಸ್ ಮಾಡ್ತಾರಾ ಇದನ್ನ? ಮಾಡರ್ನ್ ಡ್ರೆಸ್ ಜೀನ್ಸ್ಗೆ ಯಾಕಂದ್ರೆ ಈಗೆಲ್ಲ ಇದು ಎಷ್ಟು ಡಿಸೈನ್ ಚೆನ್ನಾಗಿದೆ ಅಂದರೆ ಫಾರಿನರ್ಸ್ ಇಂಥದ್ದನ್ನು ತುಂಬ ಪರ್ಟಿಕ್ಯುಲರ್ ಆಗಿ ತೆಗೆದುಕೊಂಡು ಹೋಗ್ತಾರೆ. ಅಂದರೆ ಒಂದು ಅವ್ರ ಕಲರ್ ಇರ್ಬೋದು, ಅವರ ಹೇರ್ ಕಲರ್ ಇರ್ಬೋದು, ಅಲ್ಲಿ ಫಾರಿನಲ್ಲಿ ಯಾವಾಗಲೂ ಒಂದು ಒಳ್ಳೆ ಪರಿಸರವನ್ನು ಕಾಪಾಡ್ಕೊಂಡಿದ್ದಾರೆ. ನಮ್ಮ ಥರ ಎಲ್ಲ ಕಡಿದು ಹಾಳು ಮಾಡಿಲ್ಲ. ಅಂತಹ ಪರಿಸರಕ್ಕೆ ತಕ್ಕನಾಗಿ ಅವ್ರು ಯಾವಾಗಲೂ ಈ ಥರ ಫ್ಲವರ್ ಪ್ರಿಂಟ್ಸ್ನ ಇಷ್ಟಪಡ್ತಾರೆ. ಇಂಥ ಪ್ರಿಂಟ್ಸ್ ಅವ್ರನ್ನ ಜನರನ್ನ ಸ್ಟಡಿ ಮಾಡಬೇಕಾಗುತ್ತೆ, ಅವ್ರಿಗೆ ಏನು ಬೇಕಾಗುತ್ತೆ ಅಂತ. ಅದನ್ನು ಹೇಗೆ ಇವರು ಚೂಸ್ ಮಾಡ್ತಾರೆ ಸರ್? ಡಿಸೈನರ್ ಏನಾದರೂ ಇದ್ದಾರಾ ನಿಮ್ಮ ನಮ್ಮಲ್ಲಿ? ಏನಾದ್ರು ಆರ್ಟಿಸ್ಟ್ ಇದ್ದಾರೆ. ಆಮೇಲೆ ವಿ ಗಿವ್ ದಿ ಕಾಂಬಿನೇಷನ್ಸ್ ಅಂಡ್ ಡಿಸೈನ್ಸ್ ಹ್ಯಾವ್ ಬೀನ್ ಸೆಂಟ್ ಬೈ ದಿ ಕಸ್ಟಮರ್ ಆರ್ ವಿ ಡೂ ದಿ ಡಿಸೈನ್ ಇನ್ ಹೌಸ್. ಡಿಸೈನಿಂಗ್ ಅದು ಇವಾಗ ಕಾನ್ಸೆಪ್ಟ್ ಬಂದಿದೆ ಇತ್ತೀಚಿನ ದಿನಗಳಲ್ಲಿ, ಡಿಸೈನರ್ ಅಂತ ಎಲ್ಲ. 56 ವರ್ಷದಿಂದ ಹೆಂಗೆ ಆ ಡಿಸೈನರ್ ವೇರ್ನ ಕಾಪಾಡ್ತೀವಿ? ಅವಾಗ ಏನಿದ್ರು ಅಂದರೆ ಅವಾಗ ಏನಿದ್ರು ಮ್ಯಾಗಝೈನ್ಗಳನ್ನು ನೋಡ್ತಾ ಇದ್ವಿ, ಅದನ್ನು ಆರ್ಟಿಸ್ಟ್ ಹತ್ರ ಕೂತ್ಕೊಂಡು ಬರೆಸ್ಕೊಂಡು. ಈಗೆಲ್ಲ ಫೋಟೋಗ್ರಾಫಿ ಬಂದು ಸೊ ಥಿಂಗ್ಸ್ ಆರ್ ಈಸಿಯರ್. ಅಂದರೆ ತುಂಬ ಕೆಲಸ ಇರುತ್ತೆ ಒಂದು ಡಿಸೈನಿಂಗ್. ಈ ಪರ್ಟಿಕ್ಯುಲರ್ ಡಿಸೈನಲ್ಲಿ ದೇರ್ ಆರ್ ಮೋರ್ ದೆನ್ 16 ಕಲರ್ಸ್ ಇನ್ವಾಲ್ವ್ ಇನ್ ದಿ ಪ್ರಿಂಟ್. ಮೋರ್ ದೆನ್ 16 ಕಲರ್ಸ್. ಆ ರೀತಿ ಇದೆಲ್ಲ ನೋಡಿಕೊಂಡು ನಾವು ಕೆಲಸ ಮಾಡ್ತೀವಿ. ಆ್ಯಂಡ್ ಸಿನ್ಸ್ ವಿ ಆರ್ ಫ್ರಮ್ ಎ ವೀವರ್ಸ್ ಬ್ಯಾಕ್ಗ್ರೌಂಡ್ in the same family, so we know it's in the blood. ಅಂದ್ರೆ ವೀವರ್ಸ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇರೋದು ಸಹ ನಿಮಗೆ ಪಾಸಿಟಿವ್ ಇದೆ, ಯಾಕಂದ್ರೆ ಅದೆಲ್ಲ ಬ್ಲಡ್ ಅಲ್ಲಿ ಬಂದಿದೆ. ಏನು ಮಾಡಬೇಕು ಏನು ಕತೆ ಅಂತ ancestors habits of doing. ಈಗ ನಮ್ಮ ಆನ್ಸಿಸ್ಟರ್ಸ್ ನಮಗೇನೋ ಕಲಿಸಿರ್ತೀವಲ್ಲ, ನಾವು ಅದನ್ನ ಬಿಟ್ಟು ಹೋಗ್ತಿದ್ದೀವಲ್ಲ, ಅದು ಸರಿನೋ ತಪ್ಪು ಅಂತೀರಾ? It's to keep up the tradition of our country we should follow, and it's also a part of our business. So ಇದಲ್ಲದೆ ನೀವು ನಮ್ಮ ಹೊಯ್ಸಳ ಪರಂಪರೆಯನ್ನು ಎತ್ತಿ ಹಿಡಿಯೋದ್ರಲ್ಲಿ ಯಾವತ್ತೂ ಹಿಂದೆ ಹೌದು. ಹೊಯ್ಸಳ ಪರಂಪರೆ ನಾವು ನಿಜವಾಗ್ಲೂ ಹೆಮ್ಮೆ ಕನ್ನಡಿಗರನ್ನು ನೆನೆಸ್ಕೊಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಖಂಡಿತ ನಾವೇನು ಶಾಂತಲಾ ಸಿಲ್ಕ್ ಹೆಸರನ್ನ ನಾನು ಸಣ್ಣವರಿದ್ದಂತ ಕೇಳ್ಕೊಳ್ತಿದ್ದೀನಿ. ಶಾಂತಲಾ ಸಿಲ್ಕ್ಸ್ ರೇಡಿಯೋದಲ್ಲಿ ಆ್ಯಡ್ ಬರ್ತಾ ಇತ್ತು, ಅವಾಗ ಹೋಗಬೇಕು ಅಂತ ಆಸೆ ಇತ್ತು. ಇವತ್ತು ಬಂದು ಮಾತಾಡ್ತಾ ಇದ್ದೀನಿ. ಎಷ್ಟೋ ಸರಿ ಬಂದಿದ್ದೀನಿ. ಇವತ್ತು ಒಂದು ವಿಶೇಷ ಸಂದರ್ಭ ಮಾತಾಡ್ತೀನಿ. ಧನ್ಯವಾದಗಳು. ನಮಸ್ಕಾರ.